ಮುಖ್ಯಮಂತ್ರಿ 1,00,000 ಬಹುಮಹಡಿ ಕಟ್ಟಡ 1 BHK ಫ್ಲೋರು. ಇದು ಬಂದು 14ನೇ ಫ್ಲೋರು, ಲಾಸ್ಟ್ ಫ್ಲೋರ್. ಇದು ಲಾಸ್ಟ್ ಫ್ಲೋರ್ ಗಂಟ ಬಂದಿದ್ದೀನಿ. ಇದು ಬಂದು ಇವಾಗ ಇದರಲ್ಲಿ ಒಂದು 3-4 ಫ್ಲೋರ್ಗಳಲ್ಲಿ ಸ್ವಿಚಸ್ ಒಂದು ಅರ್ಧಂಬರ್ಧ ಫಿಟ್ಟಿಂಗ್ಸ್ ಇದೆ. ಕೆಲವು ಫಿಟ್ಟಿಂಗ್ಸ್ ಮಾಡಬೇಕು. ಲಾಸ್ಟ್ ಫ್ಲೋರಲ್ಲಿ ಬಾತ್ರೂಮು ಫಿಟ್ ಮಾಡಬೇಕು, ಕೊಳಗಳು ಫಿಟ್ ಮಾಡಬೇಕು. 12ನೇ ಫ್ಲೋರ್ವರೆಗೂ 13ನೇ ಫ್ಲೋರ್ವರೆಗೂ ಬಾತ್ರೂಮು ಫಿಟ್ ಮಾಡಿದ್ದಾರೆ, ಸರಿನಾ. ಬಾತ್ರೂಮು, ವಾಶ್ ಬೇಷನ್ನು, ಅಡುಗೆ ಮನೆ ಸಿಂಕು ಇಷ್ಟು ಫಿಟ್ಟಿಂಗ್ ಆಗಿದೆ. ಇನ್ನು ಮಿಕ್ಕಿರೋ ಅಸೆಸರೀಸ್ ಕೆಲಸ, ಕೊಳಗಳು ಮತ್ತು ಮಿಕ್ಕಿರೋ ಏನೇನು ಸ್ವಿಚಸ್ ಬ್ಯಾಲೆನ್ಸ್ ಇದೆ ಆ ಸ್ವಿಚಸ್ ಕೆಲಸ, ವೈರಿಂಗ್ ಅಂತೂ ಕಂಪ್ಲೀಟ್ ಆಗಿದೆ. ಇನ್ನೇನು ಬ್ಯಾಲೆನ್ಸ್ ಇಲ್ಲ. ಇನ್ನು ಉಳಿದಿರೋಂಥ ಬ್ಯಾಲೆನ್ಸ್ ಕೆಲಸ ಲಾಸ್ಟ್ ಫ್ಲೋರ್ಗೆ ಬಾತ್ರೂಮ್ ಫಿಟ್ ಮಾಡಬೇಕು. 13ವರೆಗೂ ಬಾತ್ರೂಮ್ ಫಿಟ್ ಆಗಿದೆ, ಕೊಳಗಳು ಫಿಟ್ ಆಗಬೇಕು ಅಸೆಸರೀಸ್ ಕೆಲಸಗಳಲ್ಲಿ. ಮತ್ತು ಇನ್ನೂ ಬ್ಯಾಲೆನ್ಸ್ ಉಳಿದಿರೋದು ಪೈಂಟಿಂಗ್ ಒಂದು ಕಂಪ್ಲೀಟು. ನಂತರ ಇದು ಲಾಸ್ಟ್ ಫ್ಲೋರ್ 14ನೇ ಫ್ಲೋರ್ಗೂ ಬಂದಿದ್ದೀನಿ. ಈ ಒಂದು 14ನೇ ಫ್ಲೋರಲ್ಲಿ ವೀಡಿಯೋನು ನೋಡ್ಕೊಬಿಡಿ. ಇದು ಬಂದು ಲಾಸ್ಟ್ ಫ್ಲೋರ್, ಎಂಡಿಂಗ್ ಫ್ಲೋರ್, 14ನೇ ಫ್ಲೋರ್. ನೋಡ್ಬೋದು ನೀವು, ಇಷ್ಟೆಲ್ಲ ಕೆಲಸ ಆಗಿದೆ. ಸ್ವಿಚಸ್ ಕೂಡ ಒಂದೊಂದು ಕಡೆ ಸ್ವಿಚಸ್ ಬಿಟ್ಟಿದ್ದಾರೆ, ಅದು ಹಾಕ್ಕೋಬೇಕು, ಸರಿನಾ. ಇಷ್ಟು ಹಾಕಿದರೆ ಕ್ಲೋಸಿಂಗ್ ಮೂಮೆಂಟು. ಇನ್ನು ಪೈಂಟಿಂಗ್ ಒಂದು ಇರುತ್ತೆ, ಪೈಂಟಿಂಗ್ ಒಂದು ಆದಮೇಲೆ ಕ್ಲೋಸಿಂಗ್ ಆಗುತ್ತೆ. ಲಿಫ್ಟು 2 ಸೈಡು ಲಿಫ್ಟ್ ಕೆಲಸ, ಹ್ಯಾಂಗಲ್ಸ್ ಎಲ್ಲ ಫಿಟ್ಟಿಂಗ್ ಆಗ್ತಾಯಿದೆ. ಮುಂದಿನ ದಿನಗಳ ಕಾಮಗಾರಿಗಳು ವೇಟಿಂಗ್ ಲಿಸ್ಟಲ್ಲಿರುವಂಥ ಕ್ಷೇತ್ರ ಕೆಂಚನಪುರ, ಸರ್ವೆ ನಂಬರ್ 63. ಈ ಒಂದು ಕ್ಷೇತ್ರ ಸಮಸ್ಯೆ ಕುರಿತ ಬಗೆಹರಿಸಿರುವಂಥ NDP ಪ್ಯಾಂಥರ್ಸ್ ನಂಬರ್ 1 ಆಗಿ ವರ್ಕ್ ಮಾಡುತ್ತಿರುವಂಥ ಅಪ್ಡೇಟ್ ಆಗಿದೆ. ಅದೇ ಥರ ಫಾಲೋಪಿಂಗ್ ಇದೆ. ಏನಪ್ಪ ಅಂದರೆ ಬರುವಂಥ ನೋಟಿಫಿಕೇಷನ್ಗಾಗಿ ಈ ಒಂದು ರೂಪ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ರೀತಿ ನೋಟಿಫಿಕೇಷನ್ ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಇದೆ, ಫಲಾನುಭವಿಗಳಲ್ಲಿ ರಿಕ್ವೆಸ್ಟ್ ಇದೆ, ಈ ಒಂದು ರೂಪ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬರುವಂಥ ನೋಟಿಫಿಕೇಷನ್ ನಿಮಗೆ ನಿರಂತರವಾಗಿ ಸಿಗ್ತಾ ಇರುವಂಥ ಅಪ್ಡೇಟ್ಗಳಾಗಿರುತ್ತೆ. ಆಗಬೇಕು, ಸ್ಟ್ರೀಟ್ ಲೈಟ್ ಕಂಬಗಳು ಹಾಕಬೇಕು, ಮತ್ತು ಪಾರ್ಕಿಂಗು, ಕಾಂಪೌಂಡು, ಗೇಟು, ಸೆಕ್ಯೂರಿಟಿ ರೂಮು, STP ರೂಮು, STP ಮಿಷಿನರೀಸು, STP ಮೋಟ್ರು, ಬೋರ್ ಮೋಟ್ರು, ಎಲ್ಲ ಥರ ಲೈನ್ಗಳು 2 ಕಲೆಕ್ಷನ್ ಕೊಡುವಂಥ ದಿನಕ್ಕೆ ಎಂಡಿಂಗ್ ಮೂಮೆಂಟ್ ಹೊರಗಡೆ ಬಂದು
ಬಂದು 14th ಫ್ಲೋರ್, 14ನೇ ಫ್ಲೋರ್, ಲಾಸ್ಟ್ ಫ್ಲೋರು ಫಿಟ್ಟಿಂಗ್ ಕೆಲಸ. ಇನ್ನೂ ಒಂದು ಫ್ಲೋರ್ಗೆ ಬಾತ್ರೂಮ್ ಫಿಟ್ ಮಾಡಿ ಕೊಳಗಳೆಲ್ಲ ಫಿಟ್ ಮಾಡಬೇಕಾಗುತ್ತೆ. ಇದು ಕೊನೆ ಹಂತದ ಫ್ಲೋರ್ ಆಗಿದೆ.